ಸ್ನೇಹಿತರೆ, ವನಸಿರಿ ಪಬ್ಲಿಕ್ ಟ್ರೆಂಡ್ಸ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಉಗ್ರರ ಅಟ್ಟಹಾಸದಿಂದ ಪೆಹಲ್ಗಾಮ್ನಲ್ಲಿ ಭಾರತೀಯರ ಪ್ರವಾಸಿಗರ ನರಮೇಧ ಆಗಿತ್ತು. ಆ ನಿಟ್ಟಿನಲ್ಲಿ ಭಾರತ ಹಾಗೂ ಪಾಕಿಸ್ತಾನಗಳ ನಡುವಿನ ಕ್ರಿಕೆಟ್ ಪಂದ್ಯಗಳನ್ನ ಧಿಕ್ಕರಿಸಲಾಗಿತ್ತು. ಇದಕ್ಕೆ ಉತ್ತಮ ಉದಾಹರಣೆ ಎಂಬಂತೆ ಲೆಜೆಂಡ್ ಕ್ರಿಕೆಟ್ ಲೀಗ್ನಲ್ಲಿ ಭಾರತ ಪಾಕಿಸ್ತಾನದ ಜೊತೆ ಆಡದೆ ಅಲ್ಲಿಂದ ನಿರ್ಗಮಿಸಿತ್ತು. ಸ್ನೇಹಿತರೆ, ಆದರೂ ಭಾರತೀಯರ ವಿರೋಧದ ಬೆನ್ನಲ್ಲೇ ನಿನ್ನೆ ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯಾಯಿತು. ಅದರಲ್ಲಿ ಭಾರತ ಅದ್ಭುತ ಗೆಲುವು ಸಾಧಿಸಿತು. ಸ್ನೇಹಿತರೆ, ಆಗ ನೋಡಿದರೆ ಇದೊಂದು ಕೇವಲ ಮ್ಯಾಚ್ ಆಗಿರಲಿಲ್ಲ, ಬದಲಿಗೆ ಒಂದು ಭಾವನಾತ್ಮಕ ಯುದ್ಧವಾಗಿ ಮಾರ್ಪಟ್ಟಿತ್ತು. ಜೊತೆಗೆ ಭಾರತದ ಆಟಗಾರರು ಪಂದ್ಯ ಮುಗಿದ ನಂತರ ಪಾಕ್ ಆಟಗಾರರೊಂದಿಗೆ ಹ್ಯಾಂಡ್ ಶೇಕ್ ಮಾಡದಿರುವ ಘಟನೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸ್ನೇಹಿತರೆ, ಹಾಗೆಯೇ ನಾಯಕ ಸೂರ್ಯಕುಮಾರ್ ಯಾದವ್ ರ ಧೈರ್ಯಶಾಲಿ ಪ್ರತಿಕ್ರಿಯೆಗಳು ನಮ್ಮ ಹೃದಯ ಮುಟ್ಟುವಂತಿದೆ. ಪಾಕಿಸ್ತಾನ 20 ಓವರ್ಗಳಲ್ಲಿ 128 ರನ್ನುಗಳ ಗುರಿಯನ್ನ ಭಾರತಕ್ಕೆ ನೀಡಿತ್ತು. ಭಾರತ ಕೇವಲ 15.5 ಓವರ್ಗಳಲ್ಲಿ ಈ ಗುರಿಯನ್ನ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿತು. ಈ ಗೆಲುವು ಒಂದು ಕಡೆ ಆದರೆ, ಭಾರತ ಪಾಕಿಸ್ತಾನ ವಿರುದ್ಧ ತೋರಿದ ವರ್ತನೆ ಇಡೀ ದೇಶದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸೂರ್ಯಕುಮಾರ್ ಯಾದವ್ 16ನೇ ಓವರ್ನ 5ನೇ ಎಸೆತದಲ್ಲಿ ಪಾಕಿಸ್ತಾನದ ಬೌಲರ್ಗೆ ಭರ್ಜರಿ ಸಿಕ್ಸರ್ ಸಿಡಿಸುವುದರ ಮೂಲಕ ಪಂದ್ಯವನ್ನ ಗೆಲ್ಲಿಸಿದರು. ಯಾವಾಗ ಸೂರ್ಯ 6 ಹೊಡೆದು ಭಾರತ ಗೆದ್ದಾಗ ಅತ್ತ ಪಾಕಿಸ್ತಾನದ ಆಟಗಾರರತ್ತ ನೋಡದೆ ಹ್ಯಾಂಡ್ ಶೇಕ್ ನೀಡದೆ ಶಿವಂ ದುಬೆ ಜೊತೆ ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದರು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪಂದ್ಯದ ಆರಂಭಕ್ಕೂ ಮುನ್ನ ಟಾಸ್ ಸಮಯದಲ್ಲಿಯೂ ಸಹ ನಮ್ಮ ನಾಯಕ ಹ್ಯಾಂಡ್ ಶೇಕ್ ಮಾಡಿರಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಪೆಹಲ್ಗಾಮ್ನಲ್ಲಿ ಭಾರತೀಯರ ನರಮೇಧ ಆಗಿತ್ತು. ಇದಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರವನ್ನು ಸಹ ಆಗಲೇ ನೀಡಿರುವುದು ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಸ್ನೇಹಿತರೆ, ಈವಾಗ ನಮ್ಮ ಕ್ರಿಕೆಟ್ ಸೈನ್ಯದ ನಡತೆಯನ್ನ ಮೆಚ್ಚಲೇಬೇಕು. ಪಂದ್ಯ ಮುಗಿದ ಬಳಿಕ ಸೂರ್ಯಕುಮಾರ್ ಈ ಗೆಲುವನ್ನು ಪೆಹಲ್ಗಾಮ್ನಲ್ಲಿ ಮಡಿದವರ ಹಾಗೂ ಅವರ ಕುಟುಂಬಕ್ಕೆ ಅರ್ಪಿಸುತ್ತೇವೆ. ಜೊತೆಗೆ ಭಾರತೀಯ ಸೈನ್ಯವು ಪೆಹಲ್ಗಾಮ್ನಲ್ಲಿ ನಡೆದ ನರಮೇಧದ ಸೇಡಿನ ಪ್ರತಿಕಾರ್ಯದ ಶೌರ್ಯಕ್ಕೆ ಈ ಗೆಲುವನ್ನು ಅರ್ಪಿಸುತ್ತೇವೆ ಎಂದಾಗ ಕ್ರೀಡಾಂಗಣದಲ್ಲಿ ಒಂದೇ ಒಂದು ಕೂಗು, ಜೈ ಹೋ ಭಾರತ ಎಂದು. ಯಾವಾಗ ಸೂರ್ಯಕುಮಾರ್ ಈ ಹೇಳಿಕೆ ನೀಡಿದರೋ ಇಡೀ ಭಾರತೀಯರಲ್ಲಿ ನಾಯಕನ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಸ್ನೇಹಿತರೆ, ಕಾನ್ಫರೆನ್ಸ್ ನಲ್ಲಿಯೂ ಸಹ ಸೂರ್ಯಕುಮಾರ್ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನೇ ನೀಡಿದರು. ಈ ಪ್ರಕ್ರಿಯೆಯ ಬಗ್ಗೆ ಭಾರತ ಸರ್ಕಾರ ಹಾಗೂ ಬಿಸಿಸಿಐ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ತಿಳಿಸಿದರು. ಸ್ನೇಹಿತರೆ, ಸೂರ್ಯಕುಮಾರ್ ಯಾದವ್ ಕ್ರಿಕೆಟರ್ ಜೊತೆಗೆ ರಾಷ್ಟ್ರೀಯ ಗೌರವದ ಪ್ರತೀಕರಾದರು. ಸೂರ್ಯಕುಮಾರ್ ಹಾಗೂ ಭಾರತದ ಆಟಗಾರರ ಈ ಅದ್ಭುತ ನಡೆಗೆ ನಿಮ್ಮ ಅಭಿಪ್ರಾಯಗಳೇನು? ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದೆ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಧನ್ಯವಾದಗಳು. ಇಂತಿ ನಿಮ್ಮ ವನಸಿರಿ ಪಬ್ಲಿಕ್ ಟ್ರೆಂಡ್ಸ್.